ಹಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋಲಿ ಈ ಸ್ಟಾಂಪ್ ಅಂದ್ರೆ ಏನು ಅಂತ ತಿಳ್ಕೊಂಡು ಅದೇ ರೀತಿ ಇವಾಗ ಶೇರ್ ಮಾರ್ಕೆಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹೆಸರೇ ಹೇಳೋ ಹಾಗೆ ಶೇರ್ ಎಂದರೆ ಒಂದು ಭಾಗ, ಮಾರ್ಕೆಟ್ ಎಂದರೆ ಒಂದು ವಸ್ತುವನ್ನ ಖರೀದಿ ಮತ್ತು ಮಾರಾಟ ಮಾಡುವ ಸ್ಥಳ. ಹಾಗೇನೆ ಶೇರ್ ಮಾರ್ಕೆಟ್ ಅಂದ್ರೆ ಒಂದು ಭಾಗವನ್ನ ಖರೀದಿ ಮತ್ತು ಮಾರಾಟ ಮಾಡುವ ಒಂದು ಸ್ಥಳ. ಶೇರ್ ಮಾರ್ಕೆಟ್ ಅಲ್ಲಿ ಏನನ್ನ ಬೈ ಮತ್ತೆ ಸೆಲ್ ಮಾಡ್ತೀವಿ ಅಂತ ನೋಡೋದಾದ್ರೆ ಕಂಪನಿಗಳ ಭಾಗ ಅಥವಾ ಪಾರ್ಟ್ಸ್ ನ ಬೈ ಅಂಡ್ ಸೆಲ್ ಮಾಡ್ತೀವಿ. ಪ್ರತಿ ಕಂಪನಿಯು ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕಂಪನಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಶೇರ್ ಮಾರ್ಕೆಟ್ ಅನ್ನುವ ಈ ಸ್ಥಳ ಕಂಪನಿಯ ಅವಶ್ಯಕತೆಯನ್ನ ಫುಲ್ಫಿಲ್ ಮಾಡಿಕೊಡುತ್ತೆ. ಹಾಗೇನೆ ಶೇರ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗಿರುವ ಯಾವುದೇ ಕಂಪನಿ ತನ್ನ ಕಂಪನಿಯ ಭಾಗವನ್ನ ಸೆಲ್ ಮಾಡಿ ಅಮೌಂಟ್ ನ ಕಲೆಕ್ಟ್ ಮಾಡಬಹುದು. ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ ಮಿಸ್ಟರ್ ಮಹೇಶ್ಗೆ ತನ್ನ ಕಂಪನಿ ಇಂಪ್ರೂವ್ ಮಾಡೋದಕ್ಕೆ 1 ಕೋಟಿ ಬೇಕಾಗಿರುತ್ತೆ. ಆ 1 ಕೋಟಿ ಕಲೆಕ್ಟ್ ಮಾಡೋದಕ್ಕೆ ತನ್ನ 10 ಕೋಟಿ ವ್ಯಾಲ್ಯೂಯೇಷನ್ ಹೊಂದಿರುವ ಕಂಪನಿಯ ಶೇರ್ ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತಾನೆ. ಈ ರೀತಿ ಪ್ರತಿ ಶೇರಿಗೆ 1 ರೂಪಾಯಿ ಫಿಕ್ಸ್ ಮಾಡಿ ಮತ್ತೆ ಅದರಲ್ಲಿ 1 ಕೋಟಿ ಶೇರ್ಸ್ ನ ಸೇಲ್ ಮಾಡ್ತಾನೆ. ಈ ರೀತಿ ಮಿಸ್ಟರ್ ಮಹೇಶ್ಗೆ ತನ್ನ ಕಂಪನಿಯ ಅಭಿವೃದ್ಧಿಗೆ ಹಣ ಸಿಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಜನ ತನ್ನ ಶೇರ್ ಅನ್ನ ಪರ್ಚೇಸ್ ಮಾಡುವ ಮೂಲಕ, ಅಂದರೆ ಶೇರ್ ಮಾರ್ಕೆಟ್ ಒಂದು ಪ್ಲಾಟ್ಫಾರ್ಮ್ ತರ ವರ್ಕ್ ಮಾಡುತ್ತೆ. ಬನ್ನಿ ಇವಾಗ ಶೇರು ಮಾರುಕಟ್ಟೆಯಿಂದ ಇನ್ವೆಸ್ಟರ್ ಅಂದರೆ ಪಬ್ಲಿಕ್ ಗೆ ಏನ್ ಬೆನಿಫಿಟ್ ಅಂತ ನೋಡೋಣ. ಶೇರ್ ಮಾರ್ಕೆಟ್ ಮೂಲಕ ಕಂಪನಿಯ ಶೇರ್ಸ್ ನ ಪರ್ಚೇಸ್ ಮಾಡಿ ನೀವು ಕಂಪನಿಯ ಓನರ್ ಆಗ್ತೀರಾ. ಶೇರ್ ಮಾರ್ಕೆಟ್ ಭಾಷೆಯಲ್ಲಿ ಶೇರ್ ಹೋಲ್ಡರ್ಸ್ ಅಂತ ಕರೀತಾರೆ. ಇದರ ಅರ್ಥ ಕಂಪನಿಯ ಲಾಭ ಮತ್ತು ನಷ್ಟ ಎರಡರಲ್ಲೂ ನಿಮ್ಮ ಪಾಲು ಇರುತ್ತೆ. ಹಾಗೇನೆ ಶೇರ್ಸ್ ನ ಬೈ ಮಾಡಿದ ನಂತರ ಪ್ರಾಫಿಟ್ 2 ಟೈಪ್ಸ್ ಇರುತ್ತೆ. ಅದು ಯಾವ ತರ ಅಂತ ನೋಡೋದಾದ್ರೆ, ಫಸ್ಟ್ ಒನ್, ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿ ಗ್ರೋ ಆದ್ರೆ ಅಂದ್ರೆ ಅಭಿವೃದ್ಧಿ ಆದ್ರೆ ಅದರ ಜೊತೆ ನೀವು ಇನ್ವೆಸ್ಟ್ ಮಾಡಿರೋ ಶೇರ್ಸ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಆ ಗ್ರೋ ಆಗಿರೋ ಶೇರ್ಸ್ ನ ನಿಮ್ಮ ಸಮಯಕ್ಕೆ ತಕ್ಕಂತೆ ಸೇಲ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೆಕೆಂಡ್ ಒನ್, ಪ್ರಾಫಿಟ್ ಹೇಗೆ ಸಿಗುತ್ತೆ ಅಂದ್ರೆ, ಕಂಪನಿ ಗ್ರೋ ಆದ್ರೆ ಅದರ ಕೆಲ ಭಾಗನ ಇನ್ವೆಸ್ಟರ್ಸ್ ಗೆ ಬೋನಸ್ ರೂಪದಲ್ಲಿ ಕೊಡುತ್ತೆ. ಅದನ್ನ ಡಿವಿಡೆಂಡ್ಸ್ ಅಂತ ಕರೀತಾರೆ. ಹೀಗೇನೆ ಕಂಪನಿ ಶೇರ್ಸ್ ನ ವ್ಯಾಲ್ಯೂಯೇಷನ್ ಡೌನ್ ಆದ್ರೆ ನಿಮ್ಮ ಶೇರಿನ ವ್ಯಾಲ್ಯೂ ಕೂಡ ಡೌನ್ ಆಗುತ್ತೆ. ಅದಕ್ಕೂ ನೀವು ಪಾಲುದಾರರಾಗಿರ್ತೀರಾ. ಹೀಗೇನೆ ಎಜುಕೇಶನಲ್ ವಿಡಿಯೋಸ್ಗೋಸ್ಕರ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.